ಆತ್ಮೀಯ ರೈತ ಬಾಂಧವರಿಗೆ ಸಸ್ಸಂಜೀವಾಹಿನಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಷೇಕ್ ಸಸ್ಯ ವೈದ್ಯ. ಇವತ್ತಿನ ವಿಷಯದಲ್ಲಿ ಏನಪ್ಪಾ ಅಂದ್ರೆ, ನಾನು ಕಳೆದ ಬಾರಿ ನಿಮ್ಗೆ ದಾಳಿಂಬೆ ಬೆಳೆಯಲ್ಲಿ ಕೆಲವೊಂದು ಅಂಶಗಳ ಬಗ್ಗೆ ನಿಮ್ಗೆ ಮಾಹಿತಿ ಕೊಡಿದೆ. ಬಹಳ ಟ್ರೀಟ್ಮೆಂಟ್ಗಳಾಯ್ತು, ಬಹಾರಗಳ ಬಗ್ಗೆ ಆಯ್ತು, ಅವ್ನು ಯಾವ ತರ ನಿರ್ವಹಣೆ ಮಾಡ್ಬೇಕು, ನಾವು ಯಾವ ತರ ಒಂದು ಒಳ್ಳೆ ಇಳುವರಿ ತೆಗೆದು ಸಕ್ಸಸ್ ಆದ ರೈತ ಆಗ್ಬೇಕಂತ ನಿಮ್ಗೆ ಮಾಹಿತಿನ ಕೊಟ್ಟಿದ್ದೆ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ದಾಳಿಂಬೆ ಬೆಳೆಯಲ್ಲಿ ಸೊರಗು ರೋಗ, ವಿಲ್ಟ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ, ಅಥವಾ ಈ ಸೊರಗು ಸಮೂಹ, ಈ ಒಂದು ರೋಗದ ಬಗ್ಗೆ ಮಾಹಿತಿನ ಕೊಡ್ತೀನಿ. ಯಾಕಂದ್ರೆ ಇತ್ತೀಚಿನ ಒಂದು ದಿನಗಳಲ್ಲಿ ಏನಾಗ್ತಾ ಇದೆ, ದಾಳಿಂಬೆ ಬೆಳತಕ್ಕಂತ ಎಲ್ಲಾ ಪ್ರದೇಶಗಳಲ್ಲೂ ಈ ಒಂದು ಸೊರಗು ರೋಗ, ವಿಲ್ಟ್ ಪ್ರಾಬ್ಲಮ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಯಾವುದೇ ತರ ಒಂದು ಔಷಧಿಗಳಿಲ್ಲ. ಸೊ ಅದನ್ನ ನಾವು ಔಷಧಿಗಳಿಲ್ಲ ಅಂತ ನಾವು ಅದನ್ನ ಹಾಗೆ ಬಿಡಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ನಮ್ಮ ಭಾರತೀಯ ಸಂಶೋಧನಾ ಕೇಂದ್ರಗಳಿಂದ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದೆರಡು ಪ್ರೋಟೋಕಾಲ್ಸ್ ಇದಾವೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕೆ, ಜನರಲ್ ಆಗಿ ಈ ಒಂದು ವಿಲ್ಟ್ ರೋಗದ ಬಗ್ಗೆ ನಿಮ್ಗೆ ವೈಜ್ಞಾನಿಕವಾದ ಮಾಹಿತಿನ ಕೊಡೋಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೊಂದು ಹೇಳಕ್ ಏನ್ ಇಷ್ಟಪಡ್ತೀವಿ ಅಂದ್ರೆ, ಇದು ಯಾವುದೇ ಒಂದು ಕಂಪ್ನಿ ಜನರಲ್ ಆಗಿ ಯಾವುದೇ ಒಂದು ಪ್ರಮೋಷನ್ ಆಗಿರೋದಲ್ಲ, ಜಸ್ಟ್ ಒಂದು ನಿಮ್ಗೆ ವಿಷಯ ತಲುಪಿಸೋಕೆ, ಮಾಹಿತಿನ ಕೊಡೋಕೆ ಈ ವಿಡಿಯೋ ಮಾಡ್ತಿರೋ ಅಷ್ಟೇ. ಹಾಗಾಗಿ ಎಲ್ರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ. ನಾವೀಗ ದಾಳಿಂಬೆ ಬೆಳೆಗಳಲ್ಲಿ ಸೊರಗು ರೋಗದ ಬಗ್ಗೆ ವಿಚಾರವನ್ನ ಹೇಳೋದಾದ್ರೆ, ದಾಳಿಂಬೆ ಬೆಳೆಯಲ್ಲಿ ಏನಾಗ್ತಿದೆ, ಇತ್ತೀಚಿನ ದಿನಗಳಲ್ಲಿ ಒಂದು ತುಂಬಾ ಎಲ್ಲಾ ರಾಜ್ಯದ ಎಲ್ಲಾ ಭಾಗಗಳು, ದಾಳಿಂಬೆ ಬೆಳತಕ್ಕಂಥ ಎಲ್ಲಾ ಭಾಗಗಳಲ್ಲೂ ಕೂಡ ಏನಾಗ್ತಿದೆ, ಈ ಒಂದು ವಿಲ್ಟ್ ಸೊರಗು ರೋಗ ಜಾಸ್ತಿ ಆಗ್ತಾ ಇದೆ. ನಾವೊಂದು ಸಂಶೋಧನಾ ಪತ್ರಗಳನ್ನ ಓದಿದೆ, ಇನ್ಸಿಡೆನ್ಸ್ ಆಫ್ ವಿಲ್ಟ್ ಇನ್ ಪೊಮೊಗ್ರಾನೇಟ್ ಇನ್ ಸದರ್ನ್ ಕರ್ನಾಟಕ ಅಂತಂದು. ಈ ಒಂದು ವೈಜ್ಞಾನಿಕ ಒಂದು ಸಂಶೋಧನೆ ಮಾಡಿದಾಗ, ಇಲ್ಲಿ 2022ರಲ್ಲಿ ಸಂಶೋಧನೆ ಮಾಡಿದ್ರು. ಈ ಒಂದು ಸಂಶೋಧನೆ ಪ್ರಕಾರ ಏನಾಗ್ತಿದೆ ಅಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಫಸ್ಟ್ ನಾವು ಯಥೇಚ್ಛವಾಗಿ ಈ ಒಂದು ವಿಲ್ಟ್ ರೋಗನ ಕಾಣ್ತೀವಿ. ತದನಂತರ ನಾವು ಚಿತ್ರದುರ್ಗ ಭಾಗದಲ್ಲಿ ಈ ಒಂದು ಸೊರಗು ರೋಗ ಸಮಸ್ಯೆಗಳನ್ನ ತುಂಬಾ ಯಥೇಚ್ಛವಾಗಿ ಜಾಸ್ತಿ ಕಾಣ್ತಾ ಇದ್ವಿ. ಈ ಒಂದು ವಿಲ್ಟ್ ರೋಗದ ಬಗ್ಗೆ ಇನ್ನೂ ಹಿನ್ನೆಲೆ ನೋಡ್ತಾ ಹೋದ್ರೆ ಏನಾಗುತ್ತಪ್ಪ ಅಂದ್ರೆ, ಈ ನಮ್ಮ ಭಾರತದಲ್ಲಿ ಮೊದಲನೇದಾಗಿ ಕಂಡು ಬಂದಿದ್ದು ನಾಸಿಕ್ನಲ್ಲಿ 1978ರಲ್ಲಿ, ಮಹಾರಾಷ್ಟ್ರ ಭಾಗದ ನಾಸಿಕ್ನಲ್ಲಿ ಈ ಒಂದು ವಿಲ್ಟ್ ರೋಗ ಅನ್ನೋದು ಕಂಡು ಬಂತು. ಅದಾದ್ಮೇಲೆ ನಮ್ಮ ಕರ್ನಾಟಕಕ್ಕೆ 1988 ರಾಜ್ಯದ ಗಡಿ ಪ್ರದೇಶಗಳಾದಂತ ಕಲಾದಿ ಹಾಗೂ ಕಣ್ಮಡಿ, ಈ ಒಂದು ಪ್ರದೇಶದಲ್ಲಿ ನಮ್ಗೆ ವಿಲ್ಟ್ ಬಂತು. ಹಾಗೆ ಅದೇನಾಯ್ತು, ಸ್ಪ್ರೆಡ್ ಆಗ್ತಾ 1998 ಆ ಒಂದು ಭಾಗದಲ್ಲಿ ಬಿಜಾಪುರ ಜಿಲ್ಲೆ ಆದ್ಯಂತ ಎಲ್ಲ ಸ್ಪ್ರೆಡ್ ಆಗ್ತು. ಹಾಗೆ ಬರ್ತಾ ಬರ್ತಾ ನಮ್ಮ ಕರ್ನಾಟಕ ಎಲ್ಲಾ ಕಡೆ ಆವರಿಸ್ಕೊಳ್ತು. ಈಗ ಏನಾಗ್ತದೆ, ವಿಲ್ಟ್ ತುಂಬಾ ಒಂದು ಪರಿಣಾಮಕಾರಿಯಾದ ಮತ್ತೆ ನಮ್ಮ ಬೆಳೆಗಳ ಮೇಲೆ ತುಂಬಾ ಪರಿಣಾಮ ಬೀರ್ತಕ್ಕಂಥ ರೋಗವಾಗಿ ಕಂಡು ಬರ್ತಿದೆ. ಸೊ ಇದಕ್ಕಂತೂ ಯಾವುದೇ ತರ ಔಷಧಿಗಳು ನಮ್ಮ ಮಾರ್ಕೆಟ್ ಇಲ್ಲ, ಯಾವುದೇ ಕಂಪ್ನಿಗಳಲ್ಲೂ ಇಲ್ಲ, ಏನಿಲ್ಲ. ಸೊ ಹಾಗಾಗಿ ಇದಕ್ಕೇನಾಗ್ತಿದೆ ಅಂದ್ರೆ, ಹೀಗೆ ಮಾಡಿದ್ದಾರೆ, NRCP ಪೊಮೊಗ್ರಾನೇಟ್ ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ ಅವರು ಅವರು ಅಧ್ಯಯನ ಮಾಡಿ ಒಂದೆರಡು ಪ್ರೋಟೋಕಾಲ್ಸ್ ಗಳನ್ನ ತಿಳಿಸಿದ್ದಾರೆ. ಆ ಒಂದು ಪ್ರೋಟೋಕಾಲ್ಸ್ ಗಳನ್ನ ನಮ್ಗೆ ತಿಳಿಸ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಈ ಒಂದು ವಿಲ್ಟ್ ರೋಗ ಯಾವ ತರ ಬರುತ್ತೆ ಮತ್ತೆ ಅದ್ರ ಗುಣಲಕ್ಷಣಗಳನ್ನ ಏನು ಅನ್ನೋದನ್ನ ನಿಮ್ಗೆ ಈಗ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಒಂದು ದಾಳಿಂಬೆಯಲ್ಲಿ ವಿಲ್ಟ್ ರೋಗ ಸೊರಗು ರೋಗ ಬರೋದು, ಈಗ ಒಂದು ಫಂಗಸ್ ಇಂದ ಬರುತ್ತೆ, ಶಿಲೀಂಧ್ರ ಅಂತ ಬರುತ್ತೆ. ಆ ಶಿಲೀಂಧ್ರ ಯಾವ್ದಪ್ಪ ಅಂದ್ರೆ ಸೈಟೋಸಿಸ್ ಫಿಮ್ಬ್ರಿಯೇಟಾ, ಅದ್ರ ಜೊತೆಗೆ ಫ್ಯೂಸೇರಿಯಮು, ಹಾಗೆ ಮತ್ತೆ ಮೈಕ್ರೋಫಿಲಮು, ಅದಾದ್ಮೇಲೆ ಒಂದು 4-5 ಶಿಲೀಂಧ್ರಗಳಿಂದ ಬರ್ತವೆ. ಯಾವಂತ ನಿಮ್ಗೆ ಹೇಳ್ತೀನಿ. ಯಾವಪ್ಪ ಅಂದ್ರೆ, ಮೊದಲನೇದಾಗಿ ಫ್ಯೂಸೇರಿಯಮು ಸ್ಪೀಶೀಸ್ ಆದ್ರಂತ ಬರುತ್ತೆ, ರೈಸಾಕ್ಟೋನಿಯಾ, ಸ್ಕೆಲ್ರೋಶಿಯಮು, ಮ್ಯಾಕ್ರೋಫುಮಿನಾ ಮತ್ತೆ ಫೈಟೋಪ್ತರಾ. ಈ ಒಂದು ಸಮೂಹಗಳು ಎಲ್ಲಾ ಸೇರ್ಕೊಂಡು ವಿಲ್ಟ್ಗೆ ಕಾರಣವಾಗ್ತವೆ. ಆದ್ರೆ ಮೇನ್ ಪ್ರಮುಖ ಒಂದು ಕಾಸಲ್ ಪ್ರಮುಖವಾದ ಶಿಲೀಂಧ್ರ ಯಾವ್ದಪ್ಪ ಅಂದ್ರೆ ಸೈಟೋಸಿಸ್ ಫಿಮ್ಬ್ರಿಯೇಟಾ, ಇದರಿಂದ ಕಾರಣವಾಗ್ತದೆ. ಇದಾದ್ಮೇಲೆ ಇದು ಒಂದೇ ಅಂತ ಬರಲ್ಲ, ಇದೆಲ್ಲ ಹೇಳಿದ್ನಲ್ಲ, ಈ ಒಂದು 4 ಶಿಲೀಂಧ್ರಗಳು ಹೇಳಿದ್ನಲ್ಲ, ಈ ಒಂದು ಶಿಲೀಂಧ್ರಗಳಿಂದ ಕೂಡ ಈ ಒಂದು ವಿಲ್ಟ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗ್ತೈತೆ. ಈ ವಿಲ್ಟ್ ಬರಕ್ಕೆ ಇವು ಅಷ್ಟೇ ಕಾರಣ ಅಲ್ಲ, ಜೊತೆಗೆ ನಾವು ನಮ್ಮ ತೋಟದಲ್ಲಿ ಯಾವೆಲ್ಲ ಒಂದು ಕೆಲಸಗಳನ್ನ ಅಳವಡಿಸ್ಕೊಳ್ತೀವಿ, ಯಾವ ತರ ಒಂದು ಕೆಲಸಗಳನ್ನ ಮಾಡ್ತೀವಿ, ಮತ್ತೆ ಅದಕ್ಕೆ ನಮ್ಮ ಗಿಡಗಳನ್ನ ಯಾವ ತರ ನೋಡ್ಕೊತೀವಿ, ರಾಸಾಯನಿಕ ಸ್ಪ್ರೇ ಮಾಡೋದಾಯ್ತು, ಅಥವಾ ಗೊಬ್ಬರಗಳನ್ನ ಹಾಕೋದಾಯ್ತು, ಮತ್ತೆ ಗೊಬ್ಬರಗಳನ್ನ ಬಿಡೋದಾಯ್ತು, ಏನೆಲ್ಲ ಮಾಡ್ತೀವಿ ಅದ್ರ ಮೇಲೂ ಕೂಡ ನಮ್ಮ ಬೆಳೆಯಲ್ಲಿ ಸೊರಗು ರೋಗ ಕಾರಣವಾಗ್ತೈತಿ. ಹಾಗಾಗಿ ಇಲ್ಲಿ ರೈತರು ಏನ್ ಮಾಡೋಕಪ್ಪ ಅಂದ್ರೆ,
ವಿಲ್ಟ್ ಅನ್ನೋದು ಸಡನ್ ಆಗಿ ಬಂದ್ಮೇಲೆ ನೀವು ಅದನ್ನ ಹತೋಟಿ ಮಾಡೋದಲ್ಲ, ಅದು ಬರೋಕಿನ ಮುಂಚೆ ನೀವು ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ವಿಲ್ಟ್ ನ ಹತೋಟಿನ ಮಾಡ್ಬೇಕಾಗ್ತೈತಿ. ಈಗ ಗುಣಲಕ್ಷಣ ಅಂತ ಬಂದ್ರೆ ನಿಮ್ಮ ಒಂದು ಗಿಡ ಇರ್ತೈತಿ, ಗಿಡ ಯಾವ ತರ ಕಾಣುತ್ತಪ್ಪ ಅಂದ್ರೆ ಮೊದಲನೇದಾಗಿ ಪ್ರಮುಖ ಮೊದಲನೇ ಹಂತದ ಒಂದು ಲಕ್ಷಣ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಒಂದು ಗಿಡ ನಿಮ್ಮ ತೋಟದಲ್ಲಿ ಯಾವ್ದೋ ಒಂದು ಭಾಗದಲ್ಲಿ ಒಂದ್ ಗಿಡ ಏನಾಗ್ತೈತಿ, ಅದ್ರ ಒಂದು ಕೊಂಬೆ ಒಣಗ್ತೈತಿ, ಎಲೆಗಳು ಹಳದಿ ಆಗ್ತವೆ, ಮೊದಲಿಗೆ ಹಳದಿಯಾಗಿ ಎಲೆಗಳು ಒಣಗಿ ಉದುರಿ ಬಿಡಕ್ ಸ್ಟಾರ್ಟ್ ಆಗ್ತೈತಿ. ಅದಾದ್ಮೇಲೆ ಏನಾಗುತ್ತೆ, ಗಿಡ ಪೂರಾ ಕವರ್ ಆಗಿ ಆ ಗಿಡ ಏನಾಗುತ್ತೆ ಪೂರಾ ಒಣಗೋಕೆ ಮುಂದಿನ ಹಂತದಲ್ಲಿ ಹೋಗ್ತಾ ಗಿಡ ಎಲ್ಲ ಒಣಗಿ ಆ ಗಿಡ ಒಂದು ಸತ್ತು ಹೋಗ್ತೈತೆ, ಸೊರಗುರೋಕೆ ಕಾರಣ ತುತ್ತಾಗಿರ್ತೈತೆ. ಇಲ್ಲೇನಾಗುತ್ತಪ್ಪ ಅಂದ್ರೆ ಈ ತರ ಆಗ್ತಾನ ಅದನ್ನೇ ಬಿಡ್ತಾ ಹೋದಾಗ ಏನಾಗುತ್ತೆ, ಅದು ಎಲ್ಲಾ ನೆಕ್ಸ್ಟ್ ಆ ಗಿಡ ಅಂತ ನೆಕ್ಸ್ಟ್ ಗಿಡ ಹಂಗಾಗಿ ಸೀರಿಯಲ್ ಆಗಿ ಗಿಡಗಳೇನಾಗುತ್ತೆ ಒಣಗ್ತಾ, ಅದು ಯಾವ ತರ ಆಗಿರುತ್ತೋ ಅದೇ ತರ ನೆಕ್ಸ್ಟ್ ಗಿಡಗಳಿಗೂ ಕೂಡ ಅದೇ ಆಗ್ತಾ ನಿಮ್ಮ ತೋಟಗಳೆಲ್ಲ ಆವರಿಸ್ಕೊಂಡು ನಿಮ್ಮ ತೋಟ ನಾಶ ಮಾಡತಕ್ಕಂತ ಶಿಲೀಂಧ್ರ ಇದು ಸೆಟೋಸಿಸ್ ಫಿಮ್ರೇಟ. ಇದು ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಈ ಒಂದು ಸೆಟೋಸಿಸ್ ಫಿಮ್ರೇಟ ಮೇಜರ್ ಆಗಿ ಪ್ರಮುಖವಾಗಿ ಬರೋದು ಮಣ್ಣಿನಿಂದ. ಈ ಒಂದು ಶಿಲೀಂಧ್ರ ಮಣ್ಣಿನಿಂದ ಬರ್ತಕ್ಕಂಥ ಶಿಲೀಂಧ್ರ ಇದಾಗಿದ್ದು, ಇದು ಯಾವ ತರ ಬರುತ್ತಪ್ಪ ಅಂದ್ರೆ ನಾವು ಬೇರುಗಳು ಅಂತ ಏನ್ ಕರಿತೀವಿ, ಬೇರುಗಳಿಗೆ ಯಾವ ತರ ಡ್ಯಾಮೇಜ್ ಆದಾಗ ಇಲ್ಲ ಯಾವ್ದೇ ನಾವು ಅನಧಿಕೃತ ಅಥವಾ ಯಾವ್ದೇ ವಿಲ್ಟ್ ಸೊರಗುರ ಇರ್ತಕ್ಕಂತ ಆ ಪ್ರದೇಶದಲ್ಲಿ ನಾವು ಸಿಗೋಣ ತಂದಾಗ, ಇಲ್ಲ ಕೆಲಸ ಮಾಡ್ತಾ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಕೆಲಸ ಮಾಡಿ ಆ ಒಂದು ಸಲಿಕೆಗಳಾಯ್ತು ಯಾವ್ದೇ ಒಂದು ಸಲಕರಣೆಗಳನ್ನ ಈ ನಮ್ಮ ಚೆನ್ನಾಗಿರೋ ತೋಟದಲ್ಲಿ ಯೂಸ್ ಮಾಡಿದಾಗ ಅದು ಆಗ್ತದೆ. ಅದ್ರ ಜೊತೆಗೆ ನಾವು ನೀರ್ನ ಜಾಸ್ತಿ ನಮ್ಮ ಮಣ್ಣಲ್ಲಿ ನೀರು ಜಾಸ್ತಿ ಆದಾಗ, ತೇವಾಂಶ ಜಾಸ್ತಿ ಆದಾಗ, ಜೊತೆಗೆ ನಾವು ನಮ್ಮ ಮಣ್ಣಲ್ಲಿ ನೀರು ಬಸ್ ಹೋಗೋದು ಒಂದು ಚಾನಲ್ ಸರಿ ಇಲ್ಲದೆ ಇರಿದಾಗ ಈ ಒಂದು ವಿಲ್ಟುಗಳನ್ನ ಜಾಸ್ತಿ ಕಾಣ್ತೀವಿ. ಇನ್ನೊಂದು ಏನಪ್ಪಾ ಅಂದ್ರೆ ನೀವು ನೋಡ್ಬೋದು, ಈ ಒಂದು ಲಕ್ಷಣಗಳ ಗಿಡ ಮೊದಲೇದಾಗಿ ಒಂದು ಕೊಂಬೆ ಒಣಗ್ತೈತಿ, ಆಮೇಲೆ ಫುಲ್ ಗಿಡ ಒಣಗ್ತೀವಿ, ಹಾಗೆ ಎಲ್ಲ ಪೂರ ತೋಟಕ್ಕೆ ಅದು ಆವರಿಸ್ಕೊಳುತ್ತೆ ಅಂತ. ಇನ್ನೊಂದೇನಪ್ಪಾ ಅಂದ್ರೆ ನೀವು ಬೇರುಗಳು ಇರ್ತಾವಲ್ಲ, ಬೇರುಗಳನ್ನ ಸೀಳ್ ನೋಡ್ಬೇಕು. ಬೇರು ಯಾವ ನಿಮ್ ಗಿಡ ಇರುತ್ತೆ, ಯಾವ ಗಿಡದಲ್ಲಿ ಲಕ್ಷಣಗಳು ಕಾಣ್ತೀರಿ ಆ ಗಿಡದಲ್ಲಿ ಬೇರುಗಳು ಇರ್ತಾವ, ಬೇರುಗಳನ್ನ ಸೀಳ್ ನೋಡ್ಬೇಕು. ಸೀಳ್ ನೋಡಿದಾಗ ಆ ಬೇರ್ನಲ್ಲಿ ಒಳಗೆ ನಾವು ಜೈಲಮ್ ಫ್ಲೇಮ್ ಅಂತ ಕರಿತೀವಿ, ಹಣ್ಣುನಾಳ ನೀರ್ನಾಳ ಅಂತ ಇರ್ತವೆ. ಈ ನಾಳಗಳು ಏನಾಗ್ತಿದೆ ಅಂದ್ರೆ ಕಪ್ಪು, ಕಂದು ಬಣ್ಣ, ಕರಿ ಬಣ್ಣ, ಈ ತರ ಒಂದು ಬಣ್ಣಗಳು ಚೇಂಜ್ ಆದಾಗ ಅಲ್ಲಿ ವಿಲ್ಟ್ ರೋಗ ಅಂತ ನಾವು ಅದನ್ನ ಐಡೆಂಟಿಫೈ ಮಾಡ್ಬೋದು. ಅದಾದ ಸ್ಮೆಲ್ ಮಾಡಿದಾಗ ನಿಮ್ಗೆ ಅಲ್ಲಿ ಒಂದು ಸ್ಮೆಲ್ ಕೆಟ್ಟದಾದ ಒಂದು ವಾಸನೆ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಾವಿಲ್ಲಿ ವಿಲ್ಟ್ ಅಂತ ನಾವು ಅಂತ ಕನ್ಸಿಡರ್ ಮಾಡ್ಬೋದಾಗ್ತೈತಿ. ಇನ್ನೊಂದೇನಪ್ಪಾ ಅಂದ್ರೆ ನಾವು ಬೇರು ಜಂತು ಅಂತ ಏನ್ ಕರಿತೀವಿ, ಬೇರು ಗಂಟೆ ಅಂತ ಏನ್ ಕರಿತೀವಲ್ಲ, ಅದ್ರ ಜೊತೆ ಕೂಡ ನಾವು ಈ ಒಂದು ಅದು ಒಂದು ಇದ್ದಾಗ ಕೂಡ ನಾವು ವಿಲ್ಟ್ ನ ನಮ್ಮ ತೋಟದಲ್ಲಿ ಕಾಣ್ತೀವಿ. ಹಾಗಾಗಿ ಇದು ವಿಲ್ಟ್ ಅನ್ನೋದು ಬರೀ ಒಂದೇ ಶಿಲೀಂಧ್ರ ಅಥವಾ ಒಂದೇ ಇದರಿಂದ ಬರೋದಲ್ಲ, ವಾತಾವರಣ ಬರೀ ಒಂದಿಂದ ಬರೋದಲ್ಲ, ಓವರ್ ಆಗಿ ನಮ್ಮ ತೋಟದಲ್ಲಿ ಯಾವೊಂದು ನಾವು ಕ್ರಮಗಳನ್ನ ಅಳವಡಿಸ್ಕೊಳ್ತೀವಿ ಆ ಒಂದು ಕ್ರಮಗಳಿಂದ ನಮ್ಗೆ ನಮ್ಮ ತೋಟದಲ್ಲಿ ವಿಲ್ಟ್ ನ ನಾವು ಕಾಣ್ಬೋದಾಗ್ತೈತಿ. ಹಾಗಾಗಿ ಸರಿಯಾದ ಕ್ರಮಗಳನ್ನ ನಾವು ದಾಳಿಂಬೆ ಬೆಳೆಯಲ್ಲಿ ಅಳವಡಿಸ್ಕೊಂಡಾಗ ಈ ಒಂದು ವಿಲ್ಟ್ ರೋಗ ಅಥವಾ ಸೊರಗು ರೋಗನ ನಾವು ಹತೋಟಿ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀವಿ. ಇದಿಷ್ಟು ಆಯ್ತು. ಇನ್ನೊಂದು ಇದಾದ್ಮೇಲೆ ಏನಪ್ಪಾ ಅಂದ್ರೆ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ ಬರ್ತವೆ. ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಯಾವಪ್ಪ ಅಂದ್ರೆ, ಈಗ ದಾಳಿಂಬೆ ಬೆಳೆಯಲ್ಲಿ ಮೊದಲೇ ಯಾವೆಲ್ಲ ಕಾರಣಗಳಾಗ್ತವೆ ಅಂತ ಮೊದಲನೇದಾಗಿ ಇನ್ಸೆಕ್ಟ್ ಇಂಜುರಿ, ಈ ಒಂದು ಹುಳಗಳಿಂದ ಬೇರುಗಳಿಗೆ ಎಫೆಕ್ಟ್ ಆಗಿರ್ತದೆ. ಅಲ್ಲೇನಾಗುತ್ತೆ, ಆ ಶಿಲೀಂಧ್ರ ಆ ಒಂದು ಜಾಗದಿಂದ ನಮ್ಮ ಬೇರುಗಳ ಮುಖಾಂತರ ನಮ್ಮ ಗಿಡಕ್ಕೆ ಹೋಗಿ ಸೊರಗೋಕೆ ಕಾರಣ ಆಗ್ತೈತೆ. ಅದಾದ್ಮೇಲೆ ಬೇರು ಗಂಟುಗಳು, ಅದಾದ್ಮೇಲೆ ಅಲ್ಲಿಂದ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತದೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ದಾಳಿಂಬೆ ಬೆಳೆಯಲ್ಲಿ ನಾವು ಇಂಟಿಗ್ರೇಟೆಡ್ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಅದರಿಂದ ಕೂಡ ನಾವು ಈ ಒಂದು ಸೊರಗು ರೋಗನ ಕಾಣ್ಬೋದು. ಯಾವೊಂದು ಮಣ್ಣಿನಲ್ಲಿ ಬೋರಾನ್ ಡಿಫಿಷಿಯನ್ಸಿ, ಬೋರಾನ್ ಕೊರತೆ ಇರ್ತದೆ, ಆ ಮಣ್ಣಲ್ಲೂ ಕೂಡ ನಾವು ಈ ಒಂದು ವಿಲ್ಟ್ ರೋಗ ಸೊರಗು ರೋಗನ ಕಾಣ್ಬೋದು. ಹಾಗಾಗಿ ಎಲ್ಲಾ ತರ ಅಂಶಗಳನ್ನ ಗಮನಿಸ್ಕೊಂಡು ನಾವು ದಾಳಿಂಬೆ ಬೆಳೆಯಲ್ಲಿ ವಿಲ್ಟ್ ರೋಗ ನಿರ್ವಹಣೆ ಮಾಡಬೇಕಾಗ್ತೈತೆ. ಇದಿಷ್ಟು ಈ ಒಂದು ದಾಳಿಂಬೆ ಬೆಳೆ ಬಗ್ಗೆ ಮಾಹಿತಿ. ಇನ್ನ ಇದ್ರದ್ದು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅನ್ನ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಇದೆಲ್ಲ ಬಂದು ಯಾವ್ದೇ ನಾನು ಸ್ವಂತ ಮಾಡೋದಲ್ಲ, ಎಲ್ಲ ಕೂಡ ಇದು ದಾಳಿಂಬೆ ಸಂಶೋಧನಾ ಕೇಂದ್ರ ಸೊಲ್ಲಾಪುರ್ ಇವರ ಒಂದು ಪ್ರೋಟೋಕಾಲ್ ಮುಖಾಂತರ ಆಲ್ಮೋಸ್ಟ್ ಒಂದು ಯಾರ ರೈತರು ಮಾಡಿದ್ದಾರೆ ಅವರೆಲ್ಲ ಸ್ವಲ್ಪ ಪರವಾಗಿಲ್ಲ, ಗಿಡ ಸ್ವಲ್ಪ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಸೊ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಟೋಟಲ್ ಆಗಿ ನಿಮ್ಗೆ 3 ವಿಧಗಳಲ್ಲಿ ನಾವು ಮಾಡ್ಬೋದು. ಯಾವ ವಿಧಾನ ನೀವು ಮಾಡ್ಕೊಳ್ತಿರೋ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲೇದು ಹತೋಟಿ ಕ್ರಮ ಯಾವ್ದಪ್ಪ ಅಂದ್ರೆ, ಇದು ಟೋಟಲ್ ನಿಮ್ಗೆ ಮೂರು ಕ್ರಮಗಳಲ್ಲಿ ಬರುತ್ತೆ. ಮೊದಲೇ ಕ್ರಮ ಏನಪ್ಪಾ ಅಂದ್ರೆ ಪ್ರೊಪಿಕೋನಜೋಲ್ 25% ಇಸಿ
ಫಾರ್ಮಸಿಯಲ್ಲಿ ಸಿಗ್ತಕ್ಕಂತ ಈ ಒಂದು ಔಷಧಿ ಇದೇ ಮಾಡ್ಬೇಕು, 2 ml ತಗೋಬೇಕು. ಜೊತೆಗೆ ಕ್ಲೋರೋಪಾರಿಪಸ್ 20 EC ಇದನ್ನ 2 ml ಇದೇ ಮಾಡ್ಬೇಕು. ಆ, ಗಿಡಕ್ಕೆ ನಿಮ್ದು ಗಿಡ 3 ವರ್ಷದ ಕೆಳಗಿದ್ರೆ 5 ಲೀಟರ್, ಗಿಡ 3 ವರ್ಷದ ನಂತರ ಇದ್ರೆ 10 ಲೀಟರ್ ಇದೇ ಮಾಡಕ್ಕೂ ನೀವು ಗಿಡಕ್ಕೆ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಪಾತಿ ಮಾಡ್ಕೋಬೇಕಾಗ್ತದೆ. ಪಾತಿ ಮಾಡಿ ಹಿಂದಿನ ದಿವಸ ಅಥವಾ ಯಥೇಚ್ಛವಾಗಿ ಅದನ್ನ ಚೆನ್ನಾಗಿ ನೆನೆಸಿರ್ಬೇಕಾಗ್ತದೆ. ಆ ಪಾತಿನ ಚೆನ್ನಾಗಿ ನೆನೆಸಿ ಅವಾಗ ಏನಾಗೋದು, ಹಿಂದಿನ ದಿವಸ ನೀವು ಏನು ಯಾವ ದಿನ ನೀವು ಡ್ರೆಂಚ್ ಮಾಡಕ್ ಅನ್ಕೊಂಡಿರ್ತೀರ ಅದು ಹಿಂದಿನ ದಿವಸ ನೀವು ಮಾಡ್ಬೇಕು, ಈ ಔಷಧಿನ ಅದಕ್ಕೆ ಹಾಕಿ ಚೆನ್ನಾಗಿ ನೆನೆಸ್ಬೇಕು. 5 ಲೀಟರ್ 3 ವರ್ಷ ಒಳಗಿದ್ರೆ 5 ಲೀಟರ್, 3 ವರ್ಷದ ನಂತರ ಇದ್ರೆ 10 ಲೀಟರ್ ಆಗಿ ಪ್ರತಿ ಗಿಡಕ್ಕೆ ಹಾಕಿ ಇದನ್ನ ಮಾಡ್ಬೇಕಾಗ್ತೈತಿ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಅದಾಗಿ 30 ದಿವಸಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಸ್ಪರ್ಗುಲಸ್ ನೈಗರ್ ಅಂತ ಬರ್ತದೆ. ಅಸ್ಪರ್ಗುಲಸ್ ನೈಗರ್ ಇದನ್ನ 1 ಗಿಡಕ್ಕೆ 5 ಗ್ರಾಮ್ ಹಾಕಿ, 1 ಗಿಡಕ್ಕೆ 2 kg ಅಷ್ಟು ತಿಪ್ಪೆ ಗೊಬ್ಬರಗಳನ್ನ ಹಾಕಿ ಈ ಒಂದು ಕ್ರಮನ ಕೈಗೊಳ್ಳಬೇಕಾಗ್ತೈತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಅದಾದ 30 ದಿನಗಳ ನಂತರ ಮೈಕ್ರೋರೈಸಾ ಅಂತ ಇಲ್ಲಿ ವ್ಯಾಮ್ ಅಂತ ಮೈಕ್ರೋರೈಸಾ, ಇದರಲ್ಲಿ ಸ್ಟ್ರೇನ್ಸ್ ಬರ್ತವೆ, ರೈಸೋಫೆಗಸ್ ಇರೆಗ್ಯುಲಾರಿಸ್ ಮತ್ತೆ ಗ್ಲೂಮಸ್ ಇರೆಗ್ಯುಲಾರಿಸ್. ಇದನ್ನ 1 ಗಿಡಕ್ಕೆ 25 ಗ್ರಾಮ್ ಅಷ್ಟು ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ನಾವು ಸ್ವಲ್ಪ ವಿಲ್ಟ್ ರೋಗ ನಾವು ಅದನ್ನ ರಿಕವರಿ ಮಾಡ್ಕೊಳ್ಳೋಕೆ ಚಾನ್ಸ್ ಇರುತ್ತೆ. ಸೊ ಇದೊಂದು ಕ್ರಮ ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ಇನ್ನೊಂದು ಕ್ರಮ ಏನಪ್ಪಾ ಅಂದ್ರೆ, ನೀವು ಒಂದು ತಿಂಗಳಲ್ಲಿ 3 ಡ್ರೆಂಚ್ಗಳನ್ನ 20 ದಿನಗಳ ಅಂತರದಲ್ಲಿ 3 ಡ್ರೆಂಚ್ಗಳನ್ನ ಮಾಡಿ ಕೂಡ ರಿಕವರಿ ಮಾಡಬಹುದು. ಅದು ಯಾವ್ದಪ್ಪ ಅಂದ್ರೆ, ಅದಕ್ಕೆ ಏನ್ ಮಾಡ್ಕೊ ಬಂದ್ರೆ ಪ್ರೊಪಿಕೋನಜೋಲ್ 25%, ಅದು 2 ml 1 ಲೀಟರ್ಗೆ, ಜೊತೆಗೆ ಕ್ಲೋರೋಪಾರಿಪಸ್ 20 EC ಅದು 2 ml 1 ಲೀಟರ್ಗೆ. ಇದು ನೀವು ಮಾಡಬೇಕು 25 ದಿನಗಳ ಅಂತರದಲ್ಲಿ 3 ಬಾರಿ ನೀವು ಗಿಡಗಳಿಗೆ ಅದನ್ನ ಬಳಸಿದಲ್ಲಿ ಈ ಒಂದು ವಿಲ್ಟ್ ರೋಗನ ಕಂಟ್ರೋಲ್ ಮಾಡಬಹುದು. ಅದಾದ್ಮೇಲೆ ಇನ್ನೊಂದು ಬಂದು ಮೂರನೇ ವಿಧ ಬಂದು, ಇಲ್ಲಿ ಟೋಟಲ್ ಆಗಿ 4 ಡ್ರೆಂಚಸ್ಗಳು ಬರ್ತವೆ. 2 ಡ್ರೆಂಚ್ಗಳು ಸೇಮ್ ಕೆಮಿಕಲ್ ಇರ್ತವೆ, ಇನ್ನೆರಡು ಬೇರೆ ಕೆಮಿಕಲ್ ಇರ್ತವೆ. 1 ಮತ್ತು 3 ಏನಪ್ಪಾ ಅಂದ್ರೆ ಫೋಸ್ಟಲ್ ಅಲ್ಯೂಮಿನಿಯಂ ಅಂತ ಏನು ಬರುತ್ತೆ, ಇದನ್ನೇ ಮಾಡಕ್ಕೆ 1 ಗಿಡಕ್ಕೆ 6 ಗ್ರಾಮ್ ಅಷ್ಟು ಹಾಕಿ 1 ಮತ್ತು 3 15 ದಿವಸಕ್ಕೊಂದ್ಸರಿ ಮಾಡ್ಬೇಕಾಗ್ತೈತೆ ನೀವು. ಅದಾದ್ಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ 2 ಮತ್ತು 4 ಟೆಬಕೊನಜೋಲ್ 25% ಅಷ್ಟು 3 ml 1 ಗಿಡಕ್ಕೆ, ಪ್ರತಿ ಗಿಡಕ್ಕೆ 10 ಲೀಟರ್ ಅಷ್ಟು ಹಾಕಿ ನೀವು 15 ದಿನಗಳ ಅಂತರದಲ್ಲಿ ನೀವು ಈ ಒಂದು 4 ಡ್ರೆಂಚ್ಗಳನ್ನ ಮಾಡಬೇಕಾಗ್ತೈತೆ. ಮಾಡಿಕೊಂಡು ನೀವು ಒಂದು ದಾಳಿಂಬೆ ಬೆಳೆಯಲ್ಲಿ ಈ ಒಂದು ಸೊರಗ ರೋಗ, ವಿಲ್ಟ್ ರೋಗ ನಾವು ನಿರ್ವಹಣೆ ಮಾಡ್ಬೋದು ಅಂತ ಹೇಳ್ಬೋದು. ಇಷ್ಟು ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬೋದು. ಅದ್ರ ಬಗ್ಗೆ ನಮಗೆ ಮಾಹಿತಿನ ಕೊಡಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.